ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಬೆಳಗಾವಿ ಜಿಲ್ಲೆ, ಅದು ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನಿಂದ ಆಗಿ ಹೋಗಿರ್ತಕ್ಕಂಥ ಒಂದು ದೇಶದ ಆರ್ಥಿಕ ಸ್ಥಿತಿಯನ್ನು ಹಾಗೂ ನ್ಯಾಯಾಂಗ ವ್ಯವಸ್ಥೆಯನ್ನೇ ಅಲ್ಲೋಲ ಕಲ್ಲೋಲ ಮಾಡಿರ್ತಕ್ಕಂಥ ಒಂದು ಅಭೂತಪೂರ್ವವಾದಂಥ ಒಂದು ಸತ್ಯ ಘಟನೆಯನ್ನು ಆಧರಿಸಿ ಈ ಸಂಚಿಕೆಯನ್ನು ನಾನು ಕನ್ನಡಿಗ ಚಾನಲ್ ವೈಟಿಯ ವೀಕ್ಷಕರಿಗಾಗಿ ಮಾಡ್ತಾ ಇದ್ದೇನೆ. ಇದು ಅಂತ್ಯಂತ ಸ್ಕ್ಯಾಮ್ ಅಲ್ಲ. ನಿಜಕ್ಕೂ ಕೂಡ ನೀವು ಅದನ್ನು ಕೇಳಿದರೂ ಕೂಡ ಅದನ್ನು ಇತ್ತಿತ್ತಲಾಗಿ ನೀವು ಮರ್ತಿರಬಹುದು ಅನ್ನುವಂಥ ಭಾವನೆಯೊಂದಿಗೆ ಇವತ್ತಿನ ಈ ಸಂಚಿಕೆ ನಿಜಕ್ಕೂ ಕೂಡ ಈಗಿನ ಕಾಲದ ಯುವಕರಿಗೆ ಒಂದು ಪಾಠ ಆಗಬಹುದೇನೋ ಅನ್ನುವಂಥ ಒಂದು ಉದ್ದೇಶದಿಂದ ಈ ಸಂಚಿಕೆಯನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಬೆಳಗಾವಿ ಜಿಲ್ಲೆ ಖಾನಾಪುರ ಅಂತಂದ್ರೆ ಒಂದು ಪಶ್ಚಿಮ ಘಟ್ಟಗಳಲ್ಲಿ ಬರ್ತಿರ್ತಕ್ಕಂಥ ಮಲೆನಾಡಿನ ಪ್ರದೇಶ ಅಂತ ಹೇಳ್ಬೋದು. ಯಾಕಂದರೆ ವರ್ಷದ ಮಳೆ ನಿಜಕ್ಕೂ ಕೂಡ ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಆಗ್ತದೆ. ಆಮೇಲೆ ಈ ಒಂದು ಪ್ರದೇಶದಲ್ಲಿ ಇರ್ತಕ್ಕಂಥ ಹಲವಾರು ಬಹುತೇಕ ಗೋವಾ ಬಾರ್ಡರದಲ್ಲಿನೇ ಬರ್ತಿರ್ತಕ್ಕಂಥ ಒಂದು ಖಾನಾಪುರ ತಾಲೂಕು ಅಂತಲೇ ಹೇಳ್ಬೋದು. ಜೊತೆಗೆ ಕಾರವಾರ ಜಿಲ್ಲೆಯ ಸರಹದ್ದಿನಲ್ಲಿ ಬರ್ತಿರ್ತಕ್ಕಂಥ ಒಂದು ಪ್ರದೇಶ. ಬೆಳಗಾವಿ ಜಿಲ್ಲೆ ನಿಜಕ್ಕೂ ಕೂಡ ಇಂಥ ಒಂದು ಸ್ಕ್ಯಾಮನ್ನು ಕಂಡು ಕೇಳರಿದಂಥ ಒಂದು ಪರಿಸ್ಥಿತಿಯಲ್ಲಿ ಈ ಸ್ಕ್ಯಾಮ್ ಆಗಿ ಹೋಗಿದೆ. ಹೀಗಿರಬೇಕಾದ್ರೆ ಈ ಸ್ಕ್ಯಾಮ್ನಲ್ಲಿ ಆಗಿರ್ತಕ್ಕಂಥ ಹಲವಾರು ಬದಲಾವಣೆಗಳನ್ನು ಈ ಒಂದು ಸಂಚಿಕೆಯ ಮುಖಾಂತರ ನಾನು ತಿಳಿಸಿಕೊಡಲಿಕ್ಕೆ ತಮಗೆ ಬಯಸಿದ್ದೀನಿ ಸ್ನೇಹಿತರೆ. ಯಾಕಂದರೆ ಈ ಕಥಾನಕದ ಒಂದು ವಸ್ತು ಇದನ್ನು ಯಾವತ್ತೂ ಕೂಡ ಯಾರೂ ಮರೀಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದ್ದಂತೂ ಸತ್ಯ. ಹೀಗಿರುವಾಗ ಈ ಒಂದು ಕಥಾನಕದ ಮುಖ್ಯ ಘಟ್ಟಕ್ಕೆ ನಾನು ಬರ್ತಾ ಇದ್ದೇನೆ. ಅಬ್ದುಲ್ ಕರೀಂ ಲಾಲ್ ತೆಲಿಗಿ ಅಂತೇಳಿ. ಅಬ್ದುಲ್ ಕರೀಂ ಲಾಲ್ ತೆಲಿಗಿ ಸ್ಟಾಂಪ್ ಪೇಪರ್ನಲ್ಲಿ ಅವ್ಯವಹಾರದಲ್ಲಿ ಅಂದರೆ ನಕಲಿ ಸ್ಟಾಂಪ್ ಪೇಪರನ್ನು ಮಾಡಿ ಮಾರಾಟ ಮಾಡಿ ದಾಖಲೆಯನ್ನೇ ನಿರ್ಮಿಸಿದಂಥ ಒಂದು ಪ್ರಸಂಗ ಖಾನಾಪುರ ತಾಲೂಕಿನ ಖಾನಾಪುರ ಪಟ್ಟಣದ ಒಬ್ಬ ಯುವಕನಿಂದ ಆಯಿತು. ಖಾನಾಪುರ ತಾಲೂಕಿನಲ್ಲಿ ಅಬ್ದುಲ್ ಕರೀಂ ಲಾಲ್ ತೆಲಿಗಿ 1961ರಲ್ಲಿ ಜನಿಸಿದರು. ಆಮೇಲೆ ಅವರು ವಿದ್ಯಾಭ್ಯಾಸದಲ್ಲಿ ಸಾಕಷ್ಟು ಪರಿಣಿತಿಯನ್ನು ಪಡೆದಿದ್ದರು. ಪರಿಣಿತಿ ಅಂತಂದರೆ ಅವರು ವಿದ್ಯಾಭ್ಯಾಸದಲ್ಲಿ ಯಾವತ್ತೂ ಕೂಡ ಮುಂದಿರ್ತಿದ್ರು. ಹೀಗಿರುವಾಗ ಅಬ್ದುಲ್ ಕರೀಂ ಲಾಲ್ ತೆಲಿಗಿ ಅವರ ತಂದೆ ಈ ಅಬ್ದುಲ್ ಕರೀಂ ಲಾಲ್ ತೆಲಿಗಿ 7 ವರ್ಷದವನಿದ್ದಾಗ ಅವರು ತೀರ್ಕೊಂಡ್ರು. ಅವರು ಕೂಡ ರೈಲ್ವೆ ಉದ್ಯೋಗಿಗಳಾಗಿದ್ದರು. ಹೀಗಿರುವಾಗ ಆಗ ಅವರ ಪರಿಸ್ಥಿತಿ ತುಂಬ ಹದಗೆಟ್ಟು ಹೋಯಿತು. ಹೀಗಾಗಿ ಅವನು ದಿಢೀರ್ ಶ್ರೀಮಂತ ಆಗಬೇಕು, ಶ್ರೀಮಂತಿಕೆಯ ಸುಪ್ಪತ್ತಿಗೆಯಲ್ಲಿ ನಾನು ತೇಲಾಡಬೇಕು, ನಾವು ಸಾಕಷ್ಟು ಹಣವನ್ನು ಮಾಡಬೇಕು ಅನ್ನುವಂಥ ಒಂದು ದುರುದ್ದೇಶ ಅವನಲ್ಲಿ ಉಂಟಾಯಿತು. ಅದು ಸರ್ವೋದಯ ಸ್ಕೂಲ್ನಲ್ಲಿ ಸರ್ವೋದಯ ವಿದ್ಯಾಲಯದಲ್ಲಿ ಅವರು ಬಿಕಾಂ ಪದವಿಯನ್ನು ಕೂಡ ಪೂರೈಕೆ ಮಾಡಿದರು. ವಿದ್ಯಾಭ್ಯಾಸದಲ್ಲಂತೂ ಸಾಕಷ್ಟು ಮುಂದೆ ಇದ್ದ. ಹೀಗಿರುವಾಗ ಅವನ ಸಹೋದರನ ಜೊತೆ ಅವನು ಖಾನಾಪುರದ ರೈಲ್ವೆ ಸ್ಟೇಷನ್ನಲ್ಲಿ ಹಣ್ಣಿನ ವ್ಯಾಪಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಹಾಗೋ ಹೀಗೋ ಜೀವನ ಸಾಗ್ತಿತ್ತು. ಆದರೂ ಕೂಡ ಈ ಪರಿಸ್ಥಿತಿಯಲ್ಲಿ ಅವನು ಏನಾದರೂ ಮಾಡಿ ನಾನು ಸಾಕಷ್ಟು ಸಂಪಾದನೆಯನ್ನು ಮಾಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಮುಂಬೈಗೆ ಹೋಗಿ ಅಲ್ಲಿ ಇಲ್ಲಿ ಕೆಲಸ ಮಾಡಿದ. ಆದರೆ ಅವನ ಆಶೆಯನ್ನು ಪೂರೈಸಲಿಕ್ಕೆ ಅವನಲ್ಲಿ ಇರ್ತಕ್ಕಂಥ ಶ್ರೀಮಂತಿಕೆಯ ಒಂದು ಹುಚ್ಚಿನಲ್ಲಿ ಅದು ಕೂಡ ಹೆಚ್ಚು ಹೊತ್ತು ನಿಲ್ಲಲಿಲ್ಲ. ಅಲ್ಲಿಂದ ಅವನನ್ನು ಕೆಲಸದಿಂದ ತೆಗೆದರು. ಆಮೇಲೆ ಅವನಿಗೆ ಯಾವಾಗಲೂ ಕೂಡ ಹಣ ಸಂಪಾದನೆ ಮಾಡಬೇಕು, ಶ್ರೀಮಂತ ಆಗಬೇಕು ಅನ್ನುವಂಥ ಒಂದು ಉತ್ಕಟವಾದಂಥ ಒಂದು ಆಸೆ ಇತ್ತು. ಹೀಗಿರುವಾಗ ಅವನಿಗೆ ಪರಿಚಯ ಇದ್ದಂಥ ಕೆಲವೊಬ್ಬರು ಸೌದಿ ಅರೇಬಿಯಾಕ್ಕೆ ಹೋಗಿದ್ದರು. ಸೌದಿ ಅರೇಬಿಯಾಕ್ಕೆ ಹೋದರೆ ಅಲ್ಲಿ ಸಾಕಷ್ಟು ಸಂಪಾದನೆ ಮಾಡ್ಬೋದು, ಅದರಿಂದ ನಾನು ಶ್ರೀಮಂತಿಕೆಯ ಸುಪ್ಪತ್ತಿಗೆಯಲ್ಲಿ ಮೆರಿಬಹುದು ಹಾಗೂ ಹಲವಾರು ತನ್ನ ಆಕಾಂಕ್ಷೆಗಳನ್ನು ಪೂರೈಸಿಕೊಳ್ಳಬಹುದು ಅನ್ನುವಂಥ ಉದ್ದೇಶದಿಂದ ಸೌದಿಗೆ ಹೋಗ್ತಾನೆ. ಸೌದಿಗೆ ಹೋಗಿ ಅಲ್ಲಿ 7 ವರ್ಷಗಳ ಕಾಲ ಅಲ್ಲಿ ಕೆಲಸ ಮಾಡ್ತಾನೆ. ಕೆಲಸ ಮಾಡಿ ಅವನಿಗೆ ಅಲ್ಲಿ ಕೆಲಸಕ್ಕೆ ಹೋಗುವಂಥ ಭಾರತೀಯರ ವಿಚಾರವಾಗಿ ಅವನಿಗೆ ಒಂದು ವಿಷಯ ಗೊತ್ತಾಗ್ತದೆ. ಯಾಕಂದ್ರೆ ಅಲ್ಲಿ ಹಲವಾರು ಜನ ಉದ್ಯೋಗವನ್ನು ಅರಿಸಿ ಹೋಗುವಾಗ ಅವರಿಗೆ ವೀಸಾ ಪಾಸ್ಪೋರ್ಟ್ ಆಗಲಿ ಅದು ಯಾವುದೂ ಕೂಡ ಸರಿಯಾಗಿ ಸಿಗೋದಿಲ್ಲ. ಹೀಗಿರುವಾಗ ಅದನ್ನೇ ಒಂದು ದಂಧೆ ಮಾಡಿಕೊಂಡು ನಾನು ಹಣ ಗಳಿಸ್ಬೋದು ಅನ್ನುವಂಥ ಒಂದು ಉದ್ದೇಶದಿಂದ ಮತ್ತೆ ಮುಂಬೈಗೆ ಬರ್ತಾನೆ. ಮುಂಬೈಗೆ ಬಂದು ಅಲ್ಲಿ ಇಲ್ಲಿ
ಹಲವಾರು ಜನರನ್ನು ಸ್ನೇಹಿತರನ್ನಾಗಿ ಮಾಡಿಕೊಂಡು ಅವನು ಕಲ್ಕತ್ತಾಕ್ಕೆ ಹೋಗ್ತಾನೆ. ಕೋಲ್ಕತ್ತಾಕ್ಕೆ ಹೋಗಿ ಅಲ್ಲಿ ಇನ್ನೊಬ್ಬ ಅವನ ಸ್ನೇಹಿತನ ಜೊತೆಗೂಡಿ ಒಂದು ದೊಡ್ಡ ಬಿಸ್ನೆಸ್ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಹಲವಾರು ವಿಚಾರಗಳನ್ನು ಮಾಡಲಿಕ್ಕಾಗಿ ಒಂದೆರಡು ವರ್ಷಗಳ ಕಾಲ, ಅಂದರೆ ಸುಮಾರು ಒಂದು 2-3 ವರ್ಷಗಳ ಕಾಲ ಅವನ ಜೊತೆಗೆ ಅವನು ಆ ಕೆಲಸವನ್ನು ಮಾಡ್ತಾನೆ. ಆಮೇಲೆ ಅಲ್ಲಿಂದನೇ ಅವನಿಗೆ ನಕಲಿ ಸ್ಟಾಂಪ್ ಪೇಪರ್ ಬಗ್ಗೆ ಒಂದು ಇದು ಬರ್ತೈತಿ, ವಿಚಾರ ಬರ್ತೈತಿ. ನಕಲಿ ಸ್ಟಾಂಪ್ ಪೇಪರನ್ನು ನಾನು ಚಲಾವಣೆಗೆ ತರಬೇಕು, ತಂದು ಅದನ್ನು ದೇಶದ ಉದ್ದಕ್ಕೂ ಕೂಡ ನಾನು ಅದನ್ನು ಚಲಾವಣೆ ಮಾಡಬೇಕು ಅನ್ನುವಂಥ ಒಂದು ಮಹದಾಶೆಯಿಂದ ಅವನು ಆ ಪ್ರಿಂಟಿಂಗ್ ಪ್ರೆಸ್ ಇರ್ತಾವಲ್ಲ, ಆ ಪ್ರಿಂಟಿಂಗ್ ಪ್ರೆಸ್, ಅದು ಸರ್ಕಾರಿ ಪ್ರಿಂಟಿಂಗ್ ಪ್ರೆಸ್ಸನ್ನು ಗುಜರಿಗೆ ಹಾಕ್ತಿರ್ತಾರೆ ಅವರು. ಕೆಲವೊಂದು ವರ್ಷಗಳಾದಮೇಲೆ ಗುಜರಿಗೆ ಹಾಕ್ತಾರೆ. ಅದನ್ನು ಖರೀದಿ ಮಾಡಿ ಅದರಿಂದ ಮುಂದೆ ಅವನ ರೋಚಕವಾದ ಬದುಕು ಕೂಡ ತಿರುವನ್ನು ಪಡೆದುಕೊಳ್ತೈತಿ ಅನ್ನುವಂಥ ಒಂದು ಸಂಗತಿಯನ್ನು ಕೂಡ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಸೌದಿಯಿಂದ ದುಡಿದಂಥ ಹಣದಿಂದ ಅವನು ಸಾಕಷ್ಟು ನೆಮ್ಮದಿಯಿಂದ ಅವನು ಜೀವನ ಮಾಡ್ಬೋದಾಗಿತ್ತು. ಆದರೆ ಮೋಜು ಮಸ್ತಿ ಅನ್ನೋದು ಸಾಕಷ್ಟು ಪ್ರಮಾಣದಲ್ಲಿ ಅವನಿಗೆ ಅಡಗಿತ್ತು. ಅದನ್ನು ಪೂರೈಸ್ಕೊಳ್ಳಲಿಕ್ಕೆ ಅದು ಸಾಕಾಗ್ತಿರಲಿಲ್ಲ. ಹೀಗಿರುವಾಗ ನಕಲಿ ಸ್ಟಾಂಪ್ ಪೇಪರನ್ನು ಮಾಡಬೇಕಂತ ಒಂದು ಆಶೆಯಿಂದ ಅವನು ಆ ಗುಜರಿ ಅಂಗಡಿಗೇನ ಮಾರ್ತಿದ್ರಲ್ಲ, ಅದೇ ಡಿಪಾರ್ಟ್ಮೆಂಟ್ನವರು ಅದನ್ನು ಅವನು ಖರೀದಿ ಮಾಡಿ ಅಲ್ಲಿಯ ಅಧಿಕಾರಿಗಳನ್ನು ಕೂಡ ಬುಕ್ ಮಾಡಿಕೊಂಡು ಅವುಗಳನ್ನು ರಿಪೇರಿ ಕೂಡ ಮಾಡಿಸ್ತಾನೆ. ಆಮೇಲೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಬಣ್ಣವನ್ನು ಕೂಡ ಉಪಯೋಗ ಮಾಡಿಕೊಂಡು ಅವರಿಂದ ಪಡೆದುಕೊಂಡು ಅದನ್ನು ಚಲಾವಣೆಗೆ ತರಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಹೀಗೆ ಮಾಡಿ ಸುಮಾರು ಅವನು 10,000 ಕೋಟಿಯಿಂದ 1,00,000 ಕೋಟಿಯವರೆಗೂ ಕೂಡ ಸಂಪಾದನೆ ಮಾಡಿದ ಅನ್ನುವಂಥ ಒಂದು ಮಾತುಗಳು ಕೂಡ ಕೇಳಿಬರ್ತವೆ. ಹೀಗಿರುವಾಗ ಸರ್ಕಾರದ ಹಲವಾರು ದೊಡ್ಡ ಅನ್ನಿಸ್ಕೊಂಡಂಥವರು ದೊಡ್ಡ ಅಧಿಕಾರಿಗಳು ಕೂಡ ಇವನಿಂದ ಪಾಲನ್ನು ಕೂಡ ಪಡೆದಿರ್ತಾರೆ. ಹೀಗಿರುವಾಗ ನಮ್ಮ ದೇಶದ 25 ರಾಜ್ಯಗಳ 20 ನಗರಗಳಲ್ಲಿ ಇವನು ತನ್ನ ಸ್ಟಾಂಪ್ ಪೇಪರನ್ನು ಮಾರಾಟ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆಮೇಲೆ ಅದರಿಂದ ಅವನು ಸಾಕಷ್ಟು ಸಂಪಾದನೆ ಮಾಡ್ತಾನೆ. ಅವನ ಮೋಜು ಮಸ್ತಿ ಹೆಂಗಿತ್ತಂತಂದ್ರೆ ಒಂದು ರಾತ್ರಿಗೆ ಅವನು 93 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡ್ತಿದ್ದ ಅಂಥೇಳಿ ಹೇಳಲಾಗ್ತಿದೆ. ಹಾಗಿದ್ದಾಗ ಅವನ ಒಂದು ಎಷ್ಟು ಒಂದು ಇದರಿಂದ ಬದುಕ್ತಿದ್ದ ಅನ್ನೋದನ್ನು ನಾವು ನೋಡ್ಬೋದು. ಹೀಗಿರುವಾಗ ಅವನಿಗೆ ಕೆಡಗಾಲ ಬಂತಂತ ಹೇಳ್ತಾರಲ್ಲ, ಆ ಸಮಯದಲ್ಲಿ ಬೆಂಗಳೂರಿನಲ್ಲಿ ಒಂದು ಲಾರಿಯಲ್ಲಿ ಸ್ಟಾಂಪ್ ಪೇಪರ್ಗಳನ್ನು ಹೊತ್ತೊಯ್ತಿರ್ತಕ್ಕಂಥ ಒಂದು ಲಾರಿ ಸಿಗ್ತೈತಿ. ಲಾರಿ ಸಿಕ್ಕಾಗ ಅದನ್ನು ಅವರು ಪೊಲೀಸರು ವಶಪಡಿಸ್ಕೊಂಡಾಗ ಅದು ನಕಲಿ ಸ್ಟಾಂಪ್ ಪೇಪರ್ ಹೇರ್ಕೊಂಡು ಹೋಗ್ತಿತ್ತು ಅನ್ನುವಂಥ ಒಂದು ವಿಷಯವೂ ಕೂಡ ಗಮನಕ್ಕೆ ಬಂದಾಗ ಅಲ್ಲಿಂದ ಕರೀಂಲಾಲ್ ತೆಲುಗಿಗೆ ಒಂದು ಸಂಕಷ್ಟದ ಪರಿಸ್ಥಿತಿ ಎದುರಾಯಿತು ಅಂತಲೇ ಹೇಳ್ಬೋದು. ಹೀಗಿರುವಾಗ ಕೊನೆಗೆ ಅವನನ್ನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾರೆ. ಆಮೇಲೆ ಅವನಿಗೆ ನ್ಯಾಯಾಲಯ 30 ವರ್ಷಗಳ ಜೈಲು ಹಾಗೂ 200 ಕೋಟಿಗಳಷ್ಟು ದಂಡವನ್ನು ಕೂಡ 202 ಕೋಟಿ ಅಂತ ಇರ್ಬೋದು, 200 ಕೋಟಿಗಳಷ್ಟು ದಂಡವನ್ನು ವಿಧಿಸ್ತೈತಿ. ಆದರೆ ಅವನು ಜೈಲಿನಲ್ಲಿ ಇದ್ದದ್ದು ಕೇವಲ 11 ವರ್ಷದಲ್ಲಿಯೇ ಅವನು ಸಾವನ್ನಪ್ತಾನೆ. 61ರಲ್ಲಿ ಹುಟ್ಟಿ 2012ರಲ್ಲಿ ಅವನು ತೀರ್ಕೋತಾನೆ. ಹೀಗಿರುವಾಗ ಇಂಥ ಸಣ್ಣ ವಯಸ್ಸಿನಲ್ಲಿಯೇ ಅವನು ಜೀವನದಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಪ್ರತಿಯೊಂದನ್ನೆಲ್ಲ ಮಾಡಿ ಅವನು ತನ್ನ ಜೀವನದ ಕೊನೆಗಾಲವನ್ನು ಕೂಡ ಕಾಣ್ತಾನೆ. ಆದರೂ ಕೂಡ ಅವನ ಸಾವು ನಿಜಕ್ಕೂ ಕೂಡ ಒಂದು ದುರಂತ ಅಂತಲೇ ಹೇಳ್ಬೋದು. ಅದನ್ನು ಅವನ ವಕೀಲರನ್ನೇ ಹೇಳಿದ್ದಂಥ ಒಂದು ಸಂದರ್ಭದಲ್ಲಿ ಹೇಳಿದ್ದಾರೆ, ಅದು ನಿಜವಾಗಿಯೂ ಕೂಡ ಅವನನ್ನು ಕೊಲೆ ಮಾಡಲಾಯಿತು ಅಂತ ಹೇಳ್ತಾರೆ. ಆದರೆ ಸರ್ಕಾರದ ಒಂದು ಹೇಳಿಕೆಯ ಪ್ರಕಾರ ಬಹು ಅಂಗಾಂಗ ವೈಫಲ್ಯದಿಂದ ಅವನು ತೀರ್ಕೊಂಡ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾಯಿವೆ. ಹೀಗಿರುವಾಗ ಈ ಒಂದು ದುರಂತ ಕಥೆಯನ್ನು ನಮ್ಮ ಬೆಳಗಾವಿ ಜಿಲ್ಲೆಯ ಖಾನಾಪುರ ಪಟ್ಟಣ ನೋಡಿದೆ ಅನ್ನಲಿಕ್ಕೇನು ಸಾಕಷ್ಟು ಆ ಸಮಯದಲ್ಲಿ ಕರೀಂಲಾಲ್ ತೆಲುಗಿಯ ಹಲವಾರು ಕಾದಂಬರಿಗಳನ್ನು ಬರೆಯುವಷ್ಟು ಕೂಡ ಸಮೃದ್ಧವಾದಂಥ ವಿಷಯಗಳು ಸಿಗ್ತಿದ್ದು. ಹೀಗಿರುವಾಗ ಈ ಸಂಚಿಕೆಯನ್ನು ಇವತ್ತು ನಾನು ಯಾಕೆ ಮಾಡಿದ್ದೀನಿ ಅಂತಂದರೆ, ನಿಜಕ್ಕೂ ಕೂಡ ಮರೆತು ಹೋಗುವಂಥ ಇತಿಹಾಸದ ಪುಟಗಳನ್ನು ಸೇರಿರ್ತಕ್ಕಂಥ ವಿಷಯಗಳನ್ನು ನಾನು ತಿಳಿಸಬೇಕಾಗಿದ್ದು ನನ್ನ
ಚಾನಲ್ನ ನನ್ನ ಒಂದು ಕರ್ತವ್ಯ ಅಂತೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಇದನ್ನು ತಿಳಿಸ್ಲಿಕ್ಕೆ ಬಯಸಿದ್ದೇನೆ. ನಿಜಕ್ಕೂ ಹೇಳಬೇಕಂದ್ರೆ ಆಸೆ ಇರಬೇಕು, ಅದರ ದುರಾಶೆ ಇರ್ಬೋದು. ಪ್ರಾಮಾಣಿಕತೆಯಿಂದ ನಾವು ಏನಾದರೂ ಕೆಲಸ ಕಾರ್ಯಗಳನ್ನು ಮಾಡಿ ಅದರಿಂದ ಸಂಪಾದನೆ ಮಾಡಿ ನಾವು ನಮ್ಮ ಆಸೆಗಳನ್ನು ಪೂರೈಸಿಕೊಳ್ಬೇಕು. ಅದನ್ನು ಬಿಟ್ಟು ನಾವು ದೇಶಕ್ಕೆ ಮಾರಕವಾಗುವಂಥ, ಸಮಾಜಕ್ಕೆ ಕಂಟಕವಾಗುವಂಥ ದುರ್ಮಾರ್ಗದಲ್ಲಿ ಸಾಗಿದರೆ ನಾವು ಕೂಡ ಅದೇ ಒಂದು ಪರಿಸ್ಥಿತಿಯಲ್ಲಿ ಸಾವನ್ನು ಅನುಭವಿಸ್ತೀವಿ ಅನ್ನೋದಕ್ಕೆ ಅಬ್ದುಲ್ ಕರೀಂ ಲಾಲ್ ತೆಲಗಿಯ ಉದಾಹರಣೆ ಒಂದು ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ಳಲೇಬೇಕು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಗೆ ಸಬ್ಸ್ಕ್ರೈಬ್ ಮಾಡದೇ ಇರತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ. ಈ ಸಂಚಿಕೆಗಳನ್ನು ನೀವು ನಿಮ್ಮ ಗೆಳೆಯರಿಗೆ, ನಿಮ್ಮ ಸಂಬಂಧಿಕರಿಗೆ, ನಿಮ್ಮ ಆತ್ಮೀಯರಿಗೆ ಕೂಡ ಶೇರ್ ಮಾಡಿರಿ. ನಿಮ್ಮ ಕಮೆಂಟನ್ನು ನನ್ನ ಜೊತೆಗೆ ಹಂಚ್ಕೊಳ್ತೀರಾ ಅನ್ನುವಂಥ ಒಂದು ಆಶಾಭಾವನೆಯಿಂದ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.